Hello, good morning. Welcome back to my YouTube channel. ಸೊ ಇವಾಗ ಟೈಮ್ ಬಂದು 7:05 ಆಗಿದೆ ಆ್ಯಂಡ್ ಇವತ್ತು January 26th ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ. ಆ್ಯಂಡ್ ಇವತ್ತು ರಮ್ಮಿನ ಬರ್ತ್ಡೇ ಕೂಡ ಇದೆ. ಏನೇನು ತೊಗೊಂಬರ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ತೊಗೊಂಬಂದಿನಿ, ಬಟ್ ಆ ಥರ ಬಲ್ಕಲ್ಲಿ ತೊಗೊಂಬಂದ್ಬಿಟ್ಟಿಲ್ಲ. ಸೊ ಲೆಟ್ಸ್ ಸಿ ಹೌ ವಿಲ್ ಶಾಪ್ ಏನು ಎತ್ತ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ. ನಿಕ್ಕಿ ಮಲಗಿದ್ದಾನೆ. ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ಆ್ಯಂಡ್ ನೆನ್ನೆ ಹಾಕಿ ಶ್ರೀಮಂತ ಬ್ಲಾಗ್ನ ನೋಡಿದ್ದೀರಾ ಅನಿಸುತ್ತೆ. ನಾನು ಆಲ್ರೆಡಿ ಹೇಳ್ದಾಗೆ ಫೋಟೋಸ್ ಎಲ್ಲ ಬಂದಾಗ ಅವಾಗ ಹಾಕ್ತೀನಿ. ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನಿಮಗೆ ನಾವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಸೊ ನಿಕಿನ ಬಿಟ್ಬಿಟ್ಟು ಹೋಗೋಣ RMCಗೆ ಅನ್ಕೊಂಡು, ಬಟ್ ಅಷ್ಟರಲ್ಲಿ ಎದ್ಬಿಟ್ಟು ನಾನು ಬರ್ತೀನಿ ಅಂತ ಊಟ ಮಾಡ್ತಿದ್ದೀನಿ. ಇವನು ಕರ್ಕೊಂಡು ಇವಾಗ RMCಗೆ ಹೋಗೋಣ. ಓಕೆ ಬೇಬಿ, RMCಲಿ ಏನು ತಗೊಂತೀಯಾ? ಕ್ಯಾರೆಟು. ಅವ್ನಿಗೆ RMC ಅಂದರೆ ಕ್ಯಾರೆಟು ಅಂತ. ಸೊ ಜಾಸ್ತಿ ಕ್ಯಾರೆಟ್ ತಂದ್ಬಿಡ್ತೀವಿ, ತಿನ್ಕೊಂಡು ಓಡಾಡ್ತಾ ಇರ್ತಾನೆ ಮನೆ ಫುಲ್ಲು. ಅಲ್ಲ ಬೇಬಿ, ಸೇ ಹಾಯ್. ಸೊ ನೀವು ಅಂದ್ಕೊಂಡಿರ್ಬೋದು ಇದೇನು ತರಕಾರಿ ಥರ KPMC ಆ್ಯಡ್ಗೆ ಹೋಗ್ಬೇಕು, ಇವರೇನು ದೊಡ್ಡ ಅಂಗಡಿ ಇಟ್ಟಿದ್ದಾರೆ ಹಂಗೆ ಅಂಗಡಿಗೆಲ್ಲ ಮನೆಗೆ ಆದ್ರೂ ನಮಗೆ ಅಡ್ವಾಂಟೇಜಸ್ ಜಾಸ್ತಿ ಇಲ್ಲಿ. ಒಂದು ನಮಗೆ APMC ಅಡ್ಡ ಹತ್ರ ಇದೆ. ಸೆಕೆಂಡ್ ಪಾಯಿಂಟ್, ತುಂಬ ಫ್ರೆಶ್ ಆಗಿರೋ ಸಿಗುತ್ತೆ, ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಲ್ಲ ಒಂದೇ ಕಡೆನೇ ಸಿಗುತ್ತೆ. ಸೊ ಅದಕ್ಕೊಂದು ಇದಕ್ಕೊಂದು ಅಂತ ಹೋಗ್ಬೇಕಾಗಿಲ್ಲ. ಇಲ್ಲಿ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಯಾವ ಸೊಪ್ಪು ಬೇಕು, ಯಾವ ತರಕಾರಿ ಬೇಕು, ಯಾವ ಫ್ರೂಟ್ಸ್ ಬೇಕು, ಯಾವ ವೆಜಿಟೇಬಲ್ಸ್ ಎಲ್ಲನೂ ಇಲ್ಲೇ ಸಿಗುತ್ತೆ. ಬಟ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ನಿಮಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆಲೂಗೆಡ್ಡೆ ನೀವು ಬಲ್ಕಾಗೆ ತೊಗೋಬೇಕು, ಅಂದರೆ ಮೂಟೆ ಫುಲ್ ತೊಗೋಬೇಕು. ಚಿಕ್ಕ ಚಿಕ್ಕದು KG ಲೆಕ್ಕದಲ್ಲಿ ಸಿಗೋಲ್ಲ. ಟೊಮ್ಯಾಟೊ ಕೂಡ ನೀವು ಫುಲ್ ಟ್ರೇ, ಈ ಥರ ಮಮ್ಮಿ ಒಂದು ಟ್ರೇ ಫುಲ್ ತೊಗೊಂಬರ್ತಾರೆ, ಆ ಥರ ಟ್ರೇ ತೊಗೋಬೇಕು. ಮಿಕ್ಕಿದ ತರಕಾರಿ ಎಲ್ಲ ಏನಿದೆ ಅದು 1 kg ಮಿನಿಮಮ್ ತೊಗೊಳ್ಲೇಬೇಕು. ರೆಗ್ಯುಲರ್ ತರಕಾರಿ 1 kg ತೊಗೊಳ್ಲೇಬೇಕು. ಅರ್ಧ KG 1/4 kg ಇಲ್ಲಿ ಕೊಡೋದಿಲ್ಲ ನಿಮಗೆ. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ನಮ್ಮ ಮನೇಲಿ ಜನ ಜಾಸ್ತಿ ನಿಮಗೆ ಗೊತ್ತು. ಸೊ ಹಾಗಾಗಿ ನಮ್ಮ ಮನೆಗೂ ತರಕಾರಿ ಬೇಕಾಗುತ್ತೆ. ಆ್ಯಂಡ್ ಮಮ್ಮಿ 15 ಡೇಸ್ಗೆ ಒಂದ್ಸರಿ ತಂದು ಸ್ಟೋರ್ ಮಾಡೋದ್ರಿಂದ ಸೊ 15 ಡೇಸ್ವರೆಗೂ ಮಾತಿಲ್ಲ. ಆ್ಯಂಡ್ ನಾನಿಲ್ಲಿ ಪ್ರತಿಯೊಂದಿನ ಮಮ್ಮಿನ ಕೇಳಿ ಕನ್ಫರ್ಮೇಷನ್ ತೊಗೊತಿದ್ದೀನಿ. ಬಿಕಾಸ್ ಮಮ್ಮಿ ಈಸ್ ವೆರಿ ಪರ್ಟಿಕ್ಯುಲರ್. ಮೈಸೂರಲ್ಲಿ ಹೇಗೋ ಆಗ್ಬಿಡುತ್ತೆ ನಾನೇ ಮಾಡಿದ್ರೆ, ಸೊ ನಾನೇ ತೊಗೊಂಬಂದಿನೋ ಮಾಡ್ತೀನಿ. ಬಟ್ ಇಲ್ಲಿ ಮಮ್ಮಿ ಇದ್ಯಾಕೆ ಚಿಕ್ಕದಾಯಿತು, ಅದಕ್ಕೆ ದೊಡ್ಡದಿಲ್ಲ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅಂತ ಇದೆ. ಸೊ ಹಾಗಾಗಿ ಒಂದೊಂದು ತೋರಿಸಿ ಕನ್ಫರ್ಮೇಷನ್ ತೊಗೊತಾ ಇದ್ದೀನಿ. ಆ್ಯಂಡ್ ಇವ್ರದ್ದು ಬಾರ್ಗೇನ್ ಮಾಡಬೇಕಂತ ಒಂದ್ಸಲ, ಬಿಕಾಸ್ ಅವ್ರು ಕೊಡ್ತಾ ರೇಟೇ ತುಂಬ ಅಫೋರ್ಡಬಲ್ ರೇಟಲ್ಲಿ ಕೊಡ್ತಾ ಇರ್ತಾರೆ. ಬಿಕಾಸ್ ಅವ್ರು ಬಲ್ಕಲ್ಲಿ ತೊಗೊಂಡ್ರಿಂದ ಅವ್ರಿಗೆ ಕಡಿಮೆ ರೇಟಿಗೆ ಬಿದ್ದಿರುತ್ತೆ. ಇಲ್ಲಿ ಯೂಶಲಿ ಅಂಗಡಿಗಳಿಗೂ ತೊಗೊಳ್ತಾರೆ ಅಥವಾ ಮಾರ್ಕೆಟ್ಗೆ ಹೋಗೋರಲ್ಲಿ ತೊಗೊಂಡೋಗ್ತಾರೆ. ಸೊ ಹಾಗಾಗಿ ತುಂಬ ಕಡಿಮೆ ರೇಟ್ಗೆ ಇಲ್ಲಿ ತರಕಾರಿ ಸಿಗುತ್ತೆ. ನಮ್ಗೆ ಹತ್ರ ಇರೋದ್ರಿಂದ ಇಲ್ಲಿ ಹೋಗ್ತೀವಿ ಅಷ್ಟೇ. ಆ್ಯಂಡ್ ನೋಡಿ ಮನೆಗೆ ಎಷ್ಟೆಲ್ಲ ತರಕಾರಿ ತೊಗೊಬೇಕಂತ ತೋರಿಸ್ತೀನಿ. ಆಲ್ಮೋಸ್ಟ್ 3000 ರುಪೀಸ್ಗೆ 1 ಮಂತ್ಗೆ ಆಗೋಷ್ಟು ತರಕಾರಿ ಒಂದೇ ಸೇರಿ ತೊಗೊಳ್ತಾರೆ ಮಮ್ಮಿ. ಇವತ್ತು ಬಿಲ್ ಆಲ್ಮೋಸ್ಟ್ 2800 ಆಯಿತು. ಸೊ ಈಗ ಮನೆಗೆ ಹೋಗೋಣ. ಓಕೆ, ಬೆಳಿಗ್ಗೆ ಬೇಗನೆ ಎದ್ದೋಗಿದ್ವಲ್ಲ, ಸೊ ಹಾಗಾಗಿ ಮಮ್ಮಿ ಕಾಫಿಯನ್ನು ಕುಡ್ದಿರಲಿಲ್ಲ. ಹಾಗಾಗಿ RMCಯಿಂದ ಬಂದು ಮಮ್ಮಿ ಕಾಫಿ ಮಾಡಿಕೊಟ್ಟಿದ್ದೆ. ಮಮ್ಮಿ ಕಾಫಿ ಕುಡಿದೆ ಡೇನೇ ಸ್ಟಾರ್ಟ್ ಆಗೋಲ್ಲ. ಸೊ ಕಾಫಿ ಕುಡಿತಿರೋ ಮೀನ್ ವೈಲ್ ರಮ್ಯಾ ಅವತ್ತು ಅವಳು ಬರ್ಡೇ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಕಾಲೇಜ್ಗೆ ಹೋಗಿದ್ಲು. ಆ್ಯಂಡ್ ಹಂಗೆ ಡೇ ಪಾಸ್ ಆಗೇ ಹೋಯಿತು. ಸೊ ಆಲ್ಮೋಸ್ಟ್ ನೋಡ್ತಾ ಈವ್ನಿಂಗ್ ಆಗೇ ಹೋಗಿದೆ. ಆ್ಯಂಡ್ ನನಗೆ ಈ ಥರ ಸನ್ಸೆಟ್ ಅಥವಾ ಸನ್ರೈಸ್ ನೋಡೋದು ಅಂದರೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಯಾರಿಗೂ ಇಷ್ಟ ಆಗುತ್ತೆ ಅನ್ನೋ ಕಮೆಂಟ್ ಸೆಕ್ಷನ್ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾವು ಡಿನ್ನರ್ಗೆ ಹೋಗೋದು ರಮ್ಮಿನ ಬರ್ತ್ಡೇಗೆ ಅಂತ ಡಿಸೈಡ್ ಆಗಿತ್ತು. ಸೊ ಹಾಗಾಗಿ ನಿಕ್ಕಿನ ಅದನ್ನ ಆಚೆ ಕರ್ಕೊಂಡೋಗಿ ಆಟಾಡ್ಸ್ಕೊಂಡ್ಬರ್ತೀನಿ ಅಂತ ಹೋಗಿದ್ರು. ಬಿಕಾಸ್ ಡ್ಯಾಡಿ ಬಾಬಾ ಇಬ್ಬರು ಔಟ್ ಆಫ್ ಸ್ಟೇಷನ್ ಹೋಗಿದ್ರು. ಹಾಗಾಗಿ ಆ್ಯಂಡ್ ಅಕ್ಕ ಬೇರೆ ಕ್ಯಾರಿಯರ್, ಸೊ ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ನಿಕ್ಕಿನ ಆಟಾಡ್ಸ್ಕೊಂಡ್ಬರ್ತೀನಿ ಸ್ವಲ್ಪ ಹೊತ್ತು, ಅವ್ರಿಗೆ ಬೋರ್ ಆಗುತ್ತೆ ಅಂತ ಕರ್ಕೊಂಡೋಗಿ ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಫೈನಲಿ ದಿ ವೇವ್ ಅಂತ ಇಲ್ಲೇ ಮನೆ ಹತ್ರ ಇದೆ, ಅದನ್ನು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಎವ್ರಿ ಟೈಮ್ ಡಾಬಾಗೆ ಹೋಗ್ತೀವಿ, ಬಟ್ ಈ ಟೈಮ್ ಡಿಫ್ರೆಂಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಕ್ಕನೂ ನನಗೆ ಡಾಬಾ ಬೇಡ ಅಂದ್ಲು. ಸೊ ಹಾಗಾಗಿ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನಾವು ಹೋಗಿದ್ದು ದಿ ವೇವ್ ಅಂತ. ಸೊ ನಮ್ಮ ಮನೆಯಿಂದ ಸುಮಾರು 12 ಕಿಲೋಮೀಟರ್ಸ್ ಏನೋ ದೂರ ಇದೆ ಅಷ್ಟೇ. ಹೋಗಿದ್ವಿ. ಫಸ್ಟ್ ಟೈಮ್ ಹೇಗಿತ್ತು ಟೇಸ್ಟು ಏನು ಎತ್ತಲ್ಲ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಇದು ಲೆಟ್ಸ್ ಗೆಟ್ ಇನ್. ಆ್ಯಂಡ್ ನಾವು ಹೋಗಿದ್ದು ರೆಸ್ಟೋರೆಂಟ್ ಬಂದು ದಿ ವೇವ್ ಅಂತ. ಇದು ತುಮಕೂರು ಹೈವೇಲಿ ಹೋಗುತ್ತೆ. ನಾವು ಫಸ್ಟ್ ಟೈಮ್ ಹೋಗಿದ್ದು. ಟೇಸ್ಟ್ ಮತ್ತು ಟ್ರಸ್ಟ್ ಮೀ ತುಂಬ ಚೆನ್ನಾಗಿತ್ತು. ಆ ಟೇಸ್ಟ್ಗಿಂತ ಆ್ಯಂಬಿಯನ್ಸ್ ಅಂತೂ ತುಂಬ ಸಖತ್ತಾಗಿದೆ. ಬಟ್ ಆಟೆಯಿಂದ ಹೋಟ್ಲು ಅಷ್ಟು ರಿಚಾಗಿ ಕಾಣೋಲ್ಲ. ಬಟ್ ಒಳಗಡೆ ಹೋದರೆ ಈ ಏರಿಯಾಗೆ ಇದೊಂದು ಇನ್ನೋವೇಟಿವ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಫುಡ್ ಕೂಡ ಸಖತ್ತಾಗಿತ್ತು. ಸ್ಪೆಷಲಿ ಸೀ ಫುಡ್ ಬಂತು ಲಿಟ್ರಲಿ ಉಡುಪಿ ಮಂಗಳೂರು ಸೈಡಲ್ಲಿ ತಿನ್ನೋ ಅಂತಲೇ ಟೇಸ್ಟ್ ಇತ್ತು. ಆ್ಯಂಡ್ ಮಜಿತ್ ಆಲ್ಸೋ ನೈಸ್. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದು ರಮ್ಮಿಂಗೆ ಕೇಕ್ ಕಟ್ ಮಾಡಿಸಿದ್ವಿ. ಬೆಳಗ್ಗೆ ಫ್ರೆಂಡ್ಸ್ ಜೊತೆ ಟ್ರೀಟ್ಗೆ ಹೋಗಿದ್ಲು. ಸೊ ಆಗ ಬಂದಿದ್ದೆ ಸಾಯಂಕಾಲ. ಹಾಗಾಗಿ ಇವಾಗ ಕೇಕ್ನ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಕೇಕ್ ತಂದಿಲ್ಲ ಅಂತ ಅವಳ ರೇಗಿಸಿ ಮಲಗಿಸ್ಬಿಟ್ಟಿದ್ದು. ಸೊ ಇವಾಗ ಎಬ್ಬಿಸ್ಬಿಟ್ಟು ಕೇಕ್ನ ಕಟ್ ಮಾಡಿಸ್ತೀವಿ. ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಇರಲಿ ಅಂದ್ಬಿಟ್ಟು ಅವಳು ಟೆಡಿ ಬೇರ್ಸ್ನೆಲ್ಲ ಹಾಕಿ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ವಿ. ಹೋಗಮ್ಮಲ್ಲ ಆಡಂಗಿಲ್ಲ. ಕಟ್ ಮಾಡಲಾ? ಇದು ಪ್ಲಾಸ್ಟಿಕ್. ಹ್ಯಾಪಿ ಬರ್ತ್ಡೇ ಟು ಮೀ.
ಜ್ಯೂಸು ಕಟ್ ಮಾಡ್ಕೊ